ಆಳಂದ ವೋಟ್ ಚೋರಿ ತನಿಖೆಯಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಶಾಖಾಪುರದ ಹಳ್ಳದಲ್ಲಿ ದಾಖಲೆಯನ್ನ ಬಿಸಾಡಿ ಸಾಕ್ಷ್ಯ ನಾಶ ಮಾಡಲಾಯ್ತಾ? ಹಾಗಾದ್ರೆ ಈ ಹಳ್ಳದಲ್ಲಿ ಬೆಂಕಿ ಇಟ್ಟಿರುವಂತಹ ದಾಖಲೆಗಳು ಯಾವುದು? ಹಾಗಾದ್ರೆ ಹಳ್ಳದಲ್ಲಿ ಪತ್ತೆಯಾಗಿರುವ ಸುಟ್ಟಿರುವ ಮತದಾರರ ಪಟ್ಟಿ ಆಳಂದ ಪಟ್ಟಣದ ಹೊರವಲಯದಲ್ಲಿರುವ ಶಾಖಾಪುರ. ಟಿವಿ9 ವರದಿ ಬಳಿಕ ಸ್ಥಳಕ್ಕೆ ಅಧಿಕಾರಿಗಳ ಟೀಮ್ ಅಲ್ಲಿಗೆ ಹೋಗಿದೆ. ಗಮನಿಸ್ತಾ ಇದೀವಲ್ಲ, ಇಲ್ಲಿ ಒಂದಷ್ಟು ದಾಖಲೆಗಳನ್ನ ಸುಟ್ಟು ಹಾಕಲಾಗಿತ್ತು. ದಾಖಲೆಗಳನ್ನ ಅಲ್ಲಿಟ್ಟು ಬೆಂಕಿಯನ್ನ ಹಚ್ಚಿರ್ತಾರೆ. ಟಿವಿ9 ನಲ್ಲಿ ವರದಿ ಪ್ರಸಾರ ಆದ ನಂತರ ಖುದ್ದಾಗಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿ ಸಿಕ್ಕಿರುವಂತಹ ಒಂದಷ್ಟು ದಾಖಲೆಗಳನ್ನ ಅರ್ಧಂಬರ್ಧ ಸುಟ್ಟಿರುವಂತಹದ್ದಿರ್ಬೋದು ಅಥವಾ ಒಂದಷ್ಟು ದಾಖಲೆಗಳು ಹಾಗೆ ಇರುವಂತದ್ದು, ಅವುಗಳನ್ನ ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ವೋಟರ್ ಐಡಿ ಇರುವಂತದ್ದು ಕೂಡ ಪತ್ತೆಯಾಗಿದೆ. ಇನ್ನು ಆಳಂದಕ್ಕೆ ದೌಡಾಯಿಸಿದ 15ಕ್ಕೂ ಹೆಚ್ಚು ಅಧಿಕಾರಿಗಳು ಹಳ್ಳದಲ್ಲಿ ಕೆಲ ಸುಟ್ಟ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಶಾಖಾಪುರ ಹಳ್ಳದಲ್ಲಿ ಪತ್ತೆಯಾಗಿರುವ ಮತದಾರರ ಪಟ್ಟಿ ಇರುವಂತದಲ್ಲಿ ಸಿಕ್ಕಿದೆ. ಅರ್ಧ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾದ ಮತದಾರರ ಪಟ್ಟಿ ಸುಟ್ಟ ಹಿನ್ನೆಲೆ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದೇ ಇಲ್ಲಿ ಮತಗಳ್ಳತನ ಆಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ. ಬಟ್ ಇಲ್ಲಿ ಸಿಕ್ಕಿರುವಂತಹ ದಾಖಲೆಗಳೇನಿದ್ದಾವೆ, ಮತದಾರರ ಪಟ್ಟಿ ಏನಿದೆ, ಅರ್ಧಂಬರ್ಧ ಸುಟ್ಟಿರುವಂತಹ ಮತದಾರರ ಪಟ್ಟಿ ಸಿಕ್ಕಿರುವಂಥದ್ದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದತ್ತಾತ್ರೇಯ, ಗಮನಿಸ್ತಾ ಇದ್ದೀವಿ, ಅರ್ಧ ಸುಟ್ಟ ದಾಖಲೆಗಳು ಈಗ ಸಿಕ್ಕಿದ್ದಾವೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಂದ್ರೆ ಸಾಕಷ್ಟು ಹೈಡ್ರಾಮಾ ಬೆಳಗ್ಗೆಯಿಂದ ಆಗಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಏಕಾಏಕಿ ಅಧಿಕಾರಿಗಳು ದಾಳಿ ಮಾಡಿದಂಥದ್ದು, ಅದಾದ ನಂತರ ಒಂದಷ್ಟು ದಾಖಲೆಗಳನ್ನ ಎತ್ಕೊಂಡೋಗಿ ಸುಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು, ಇದೆಲ್ಲವನ್ನು ಕೂಡ ಗಮನಿಸಿದ್ವಿ. ಈಗ ಸದ್ಯಕ್ಕೆ ಎಲ್ಲಿ ಈ ದಾಖಲೆಗಳನ್ನ ಸುಟ್ಟಿದ್ದಂಥದ್ದು, ಹಾಗೆ ಏನ್ ಸಿಕ್ಕಿದೆ ಅಲ್ಲಿ? ಎಸ್ ದತ್ತಾತ್ರೇಯ, ಹಾಗೆ ಸಂಪರ್ಕದಲ್ಲಿರಿ, ಮತ್ತೊಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಶಾಖಾಪುರ ಹಳ್ಳದಲ್ಲಿ ಅಧಿಕಾರಿಗಳಿಂದ ದಾಖಲೆ ಶೋಧವನ್ನ ನಡೆಸಲಾಗ್ತಾ ಇದೆ. ಹಳ್ಳಕ್ಕೆ ಇಳಿದು ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ಎಸ್ಐಟಿ ದಾಳಿ ಮಾಡ್ತಾ ಇದ್ದಂತೆ ದಾಖಲೆಗಳಿಗೆ ಬೆಂಕಿ ಹಚ್ಚಿರ್ತಾರೆ. ಸುಭಾಷ್ ಗುತ್ತೇದಾರ್ ಮನೆಯ ಮುಂದೆ ಬೆಂಕಿ ಹಚ್ಚಲಾಗಿರುತ್ತೆ. ಅರ್ಧಂಬರ್ಧ ಸುಟ್ಟ ದಾಖಲಾತಿ ಹಳ್ಳಕ್ಕೆ ಎಸೆಯಲಾಗಿತ್ತು. ಬೆಂಕಿಯನ್ನು ಹಚ್ಚಿ ನಂತರ ಹಳ್ಳಕ್ಕೆ ಎಸೆದಿರ್ತಾರೆ. ಕಲಬುರಗಿಯ ಆಳಂದ ತಾಲೂಕಿನ ಶಾಖಾಪುರದಲ್ಲಿರುವಂತಹ ಹಳ್ಳ. ಈ ಹಳ್ಳಕ್ಕೆ ತೆಗೆದುಕೊಂಡು ಹೋಗಿ ದಾಖಲೆಗಳನ್ನು ಎಸೆದಿರ್ತಾರೆ. ಸಾಕ್ಷಿ ನಾಶಕ್ಕೆ ಯತ್ನಿಸಿದ್ರ ಅನ್ನೋ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಎಸ್ ದತ್ತಾತ್ರೇಯ, ಈಗಾಗಲೇ ನಾನು ಕೇಳ್ತಾ ಇದ್ದೆ, ಯಾವ ರೀತಿಯಾಗಿ ದಾಖಲೆಗಳು ಅಲ್ಲಿ ಎಲ್ಲಿ ಸುಟ್ಟಂತದ್ದು, ಅದಾದ ನಂತರ ಹಳ್ಳಕ್ಕೆ ಎಸೆದ್ರು ಅಂತ ಹೇಳಲಾಗ್ತಾ ಇರುವಂತದ್ದು, ಏನೆಲ್ಲ ಆಯ್ತಾ ಹಾಗಾದ್ರೆ ಇವತ್ತು? ಶಮಂತ್, ಯಾವಾಗ ಇವತ್ತು ಎಸ್ಐಟಿ ಅಧಿಕಾರಿಗಳು ಬಹುದೊಡ್ಡ ರೇಡನ್ನು ಮಾಡಿದ್ರು, ಅದು ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಮನೆ ಮೇಲೆ ರೇಡನ್ನು ಮಾಡಿದ್ರು. ತಕ್ಷಣ ಏನು ಅಂತಾರೆ, ಅಲರ್ಟ್ ಆದಂಥ ಅಲ್ಲಿರ್ತಕ್ಕಂಥ ಕೆಲವರು ಏನು ಅಂತಂದರೆ ಆಳಂದ ಪಟ್ಟಣದಲ್ಲಿರ್ತಕ್ಕಂಥ ಸುಭಾಷ್ ಗುತ್ತೇದಾರ್ ಅವರ ಮನೆ ಮುಂದೆ ಏನು ಅಂತಾರೆ ಸಾಕಷ್ಟು ದಾಖಲೆಗಳು ಸುಟ್ಟಿರ್ತಕ್ಕಂಥ ವಿಡಿಯೋ ಹರಿದಾಡತೊಡಗಿತು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಆಳಂದ ಪಟ್ಟಣದಲ್ಲಿರ್ತಕ್ಕಂಥ ಸುಭಾಷ್ ಗುತ್ತೇದಾರ್ ಅವರ ಮನೆ ಮುಂದೆ ಇಂಥದ್ದೊಂದು ಘಟನೆ ನಡೆದಿದೆ ಅನ್ನುವಂಥ ಒಂದು ವಿಡಿಯೋ ವೈರಲ್ ಆಯಿತು. ಅಲ್ಲಿಂದ ಏನು ಅಂತಾರೆ ಏಕಾಏಕಿ ಅಲ್ಲಿರ್ತಕ್ಕಂಥ ಸುಟ್ಟ ದಾಖಲೆಗಳನ್ನು ಒಂದು ಗೂಡ್ಸ್ ವಾಹನದಲ್ಲಿ ತುಂಬಿಕೊಂಡು ಆಳಂದ ಪಟ್ಟಣದ ಹೊರವಲಯದಲ್ಲಿರ್ತಕ್ಕಂಥ ಶಾಖಾಪುರ ಹಳ್ಳದಲ್ಲಿ ಅವುಗಳನ್ನು ಎಲ್ಲ ಎಸೆಯಲಾಗಿತ್ತು. ಈ ಬಗ್ಗೆ ಯಾವಾಗ ಟಿವಿ9 ವರದಿ ಮಾಡ್ತೋ ತಕ್ಷಣವೇ ಎಸ್ಐಟಿ ತಂಡ ಅಂದರೆ ಕಲಬುರಗಿ ನಗರದಿಂದ ಆಳಂದ ಪಟ್ಟಣಕ್ಕೆ ವಿಸಿಟ್ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಅಲ್ಲಿ ಹಳ್ಳದಲ್ಲಿ ಬಿದ್ದಿರ್ತಕ್ಕಂಥ ಅಳಿದುಳಿದ ಏನು ಆ ದಾಖಲೆ ಪತ್ರಗಳಿವೆ, ಅರ್ಧಂಬರ್ಧ ಸುಟ್ಟಂಥ ದಾಖಲೆ ಪತ್ರಗಳು ಯಾವ್ಯಾವಿವೆ, ಅವು ಸದ್ಯಕ್ಕೆ ಮತದಾರರ ಪಟ್ಟಿ ಅಂತ ಹೇಳಲಾಗ್ತದೆ. ಕೆಲವೊಂದು BJP ಪಾಂಪ್ಲೆಟ್ಗಳು ಕೂಡ ಇದ್ವು ಅನ್ನೋವಂಥ ಒಂದು ಮಾಹಿತಿ ಕೂಡ ಸದ್ಯ ಗೊತ್ತಾಗ್ತಾ ಇದೆ. ಹೀಗಾಗಿ ಏನು ಅಂತಾರೆ ಎಸ್ಐಟಿ ತಂಡ ಕಳೆದ ಅರ್ಧ ಗಂಟೆಗಿಂತ ಹೆಚ್ಚು ಕಾಲದಿಂದಲೂ ಕೂಡ ಹಳ್ಳದ ನೀರಿಗಿಳಿದು ಶೋಧವನ್ನು ಮಾಡ್ತಾ ಇದೆ. ಯಾಕಂತಂದರೆ ಅಲ್ಲಿ ಸುಟ್ಟಿರ್ತಕ್ಕಂಥ ದಾಖಲೆಗಳು ಯಾವುವು, ನಿಜಕ್ಕೂ ಈ ಮತಗಳ್ಳತನ ಆರೋಪಕ್ಕೂ ಆ ದಾಖಲೆಗಳಿಗೂ ಏನಾದರೂ ಸಾಮರ್ಥ್ಯ ಇದೆಯಾ ಅನ್ನೋವಂಥ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂತಂದರೆ ಬೆಳಿಗ್ಗೆಯಿಂದನೂ ಕೂಡ ಎಸ್ಐಟಿ ಅಧಿಕಾರಿಗಳು ಕಲಬುರಗಿ ನಗರದ 3 ಕಡೆ ದಾಳಿಯನ್ನು ಮಾಡಿದರು. 2023ರಲ್ಲಿ ನಡೆದಂಥ ಮತಗಳ್ಳತನ ಕೇಸ್ನ ಸಂಬಂಧಪಟ್ಟಂತೆ ಅದು ಆಳಂದ ಮಾಜಿ ಶಾಸಕ ಏನು ಸುಭಾಷ್ ಗುತ್ತೇದಾರ್ ಅವರ ಮನೆಯಾಗಿರ್ಬೋದು, ಅದು ಅವ್ರ ಸಂಬಂಧಪಟ್ಟಂಥ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹಲವು ಪ್ರದೇಶಗಳಲ್ಲಿ ರೇಡ್ ಆಗಿತ್ತು. ಅದರ ತರುವಾಯ ಶುರುವಾಗಿದ್ದೆ ಈ ಒಂದು ಡ್ರಾಮಾ. ಸದ್ಯ ಈ ಪ್ರಕರಣ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಶಮಂತ್. ಯಾಕಂತಂದರೆ ಇಲ್ಲಿವರೆಗೂ ಒಂದು ರೀತಿಯಾದಂಥ ದಾಳಿ ಆದರೆ ನಾಳೆಯಿಂದ ಈ ಸಾಕ್ಷ್ಯ ನಾಶಕ್ಕೆ ಯತ್ನಿಸಲಾಗ್ತಿದೆಯಾ ಅನ್ನುವಂಥ ಒಂದು ಆರೋಪ ಕೂಡ ಸದ್ಯ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ರೇಡ್ ಆದ ನಂತರದಲ್ಲಿ ನಡೆದಂಥ ಬೆಳವಣಿಗೆ ಸಾಕಷ್ಟು ಅನುಮಾನಕ್ಕೆ ಪುಷ್ಟಿ ನೀಡ್ತಾ ಇರ್ತಕ್ಕಂಥದ್ದು ಶಮಂತ್. ಧನ್ಯವಾದ ದತ್ತಾತ್ರೇಯ, ನಿಮ್ಮೆಲ್ಲ ಮಾಹಿತಿಗಾಗಿ.